ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾವಿನ ಹಣ್ಣಿನ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾವಿನ ಹಣ್ಣಿನ ಸಿಕ್ಕರಣೆ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಣ ಯಾವ ರೀತಿ ಮಾಡ್ಕೋದಂತ. ಮಾವಿನ ಹಣ್ಣಿನ ಸಿಕ್ಕರಣೆ ಮಾಡ್ಕೋದಾದರೆ ಹಾಪೂಸ್ ಮಾವಿನ ಹಣ್ಣಿನಿಂದ ಮಾಡ್ಕೊರಿ, ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಪೂಸ್ ಮಾವಿನಕಾಯಿ ಹಣ್ಣು ಸಿಗಲಿಲ್ಲ ಅಂದರೆ ಬಾದಾಮಿ ಹಣ್ಣಿನಿಂದ ಕೂಡ ಮಾಡ್ಕೋಬೋದು. ಇದನ್ನು ಚಪಾತಿ ಪೂರಿ ಜೊತೆ ಹಚ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ಹಣ್ಣನ್ನು ಒಂದು 10 ನಿಮಿಷ ನೀರಲ್ಲಿ ಬಿಟ್ಟು ಈ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಮಾವಿನ ಹಣ್ಣನ್ನು ವಾಶ್ ಮಾಡ್ಕೊಂಡಾದ್ಮೇಲೆ ಮಾವಿನಕಾಯಿ ತೊಟ್ಟನ್ನು ಈ ರೀತಿ ತೆಗಿಬೇಕು. ಈಗ ಮಾವಿನ ಹಣ್ಣನ್ನು ಈ ರೀತಿ ಎಲ್ಲ ಕಡೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡುವುದರಿಂದ ಜ್ಯೂಸನ್ನು ಈಸಿಲಿಯಾಗಿ ತೆಗಿಬೋದು. ಮೊದಲು ಈ ರೀತಿ ಸಿಪ್ಪೆಯನ್ನು ಹಿಂಡ್ಕೋಬೇಕು. ಸಿಪ್ಪೆಯನ್ನು ಹಿಂಡ್ಕೊಂಡಾದ್ಮೇಲೆ ಇದರ ಒಳಗಿರುವ ಗೊಟ್ಟವನ್ನು ಹಿಂಡ್ಕೋಬೇಕು. ಇದನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೊಟ್ಟ ಅಂತ ಕರೀತಾರೆ ಅಥವಾ ಗೊರಟ ಅಂತಲೂ ಕರೀತಾರೆ. ಈ ರೀತಿ ನೀಟಾಗಿ ಹಿಂಡ್ಕೋಬೇಕು. ಉಳಿದಿರುವ ಎಲ್ಲ ಹಣ್ಣನ್ನು ಇದೇ ರೀತಿ ಹಿಂಡ್ಕೋಬೇಕು. ಟ್ರ್ಯಾಡಿಷ್ನಲ್ ಆಗಿ ಮಾವಿನಕಾಯಿ ಸಿಕ್ಕರಣೆ ಇದೇ ಥರ ಮಾಡ್ತಾರೆ. ಬಟ್ ತುಂಬ ಜನ ಡೈರೆಕ್ಟ್ ಮಿಕ್ಸರಿಗೆ ಮಾವಿನಕಾಯಿ ಪೀಸಸನ್ನು ಹಾಕಿ ಮಾವಿನಕಾಯಿ ಸಿಕ್ಕರಣೆಯನ್ನು ರೆಡಿ ಮಾಡ್ಕೋತಾರೆ. ಬಟ್ ಅದಕ್ಕಿಂತ ಇದೇ ಟೇಸ್ಟಿಯಾಗಿ ಬರುತ್ತೆ. ಈಗ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಮತ್ತೆ ಮಾವಿನಕಾಯಿ ಸಿಪ್ಪೆ ಮತ್ತು ಗೊರಟನ್ನು ಹಿಂಡ್ಕೋಬೇಕು. ಗೊರಟಿಗೆ ಮತ್ತು ಸಿಪ್ಪೆಗೆ ಅಂಟ್ಕೊಂಡಿರುವ ಮಾವಿನಕಾಯಿ ಪಲ್ಪೆಲ್ಲ ಕೂಡ ಹೊರಗೆ ಬರುತ್ತೆ. ಹಾಪೂಸ್ ಹಣ್ಣಿನಿಂದ ಮಾಡಿದರೆ ಸಿಕ್ಕರಣೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದನ್ನು ಹಿಂಡಿಟ್ಟಿರುವ ಮಾವಿನಕಾಯಿ ಪಲ್ಪಿಗೆ ಸೇರಿಸ್ಕೋಣ. ನೋಡಿ, ಈ ರೀತಿ ಕರ್ನೆಯಾಗಿ ಬರಬೇಕು, ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ ಮತ್ತು 1 ಚಮಚ ಬೆಲ್ಲ ಹಾಕ್ತಿದ್ದೀನಿ. ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇರೋದು. ಮತ್ತು ಒಂದು ಅರ್ಧ ಚಮಚ ಒಣ ಶುಂಠಿ ಪೌಡರ್ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕೋದರಿಂದ ಸಿಕ್ಕರಣೆಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲೆಲ್ಲ ಕರಗೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಬೆಲ್ಲೆಲ್ಲ ಚೆನ್ನಾಗಿ ಕರಗಿದೆ. ಉತ್ತರ ಕರ್ನಾಟಕದಲ್ಲಿ ಮಾವಿನ ಹಣ್ಣಿನ ಸಿಕ್ಕರಣೆಯನ್ನು ಇದೇ ಥರ ಮಾಡ್ತಾರೆ. ಇದು ಪೂರಿ, ಚಪಾತಿ ಮತ್ತು ಹೋಳಿಗೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ತಿಂದ್ರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಸೀಸನ್ನಲ್ಲಿ ನೀವು ಕೂಡ ಸಾಂಪ್ರದಾಯಿಕ ಶೈಲಿಯಿಂದ ಮಾವಿನಕಾಯಿ ಸಿಕ್ಕರಣೆಯನ್ನು ಮಾಡಿ ನೋಡಿ. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.